गुलबर्गा सिटी की एक काफ़ी फेमस कन्नी मार्केट के पास पुलिस कमिश्नर शरणप्पा एसडी जो कि आईपीएस हैं, उन्होंने विजिट करके ट्रैफिक के सारे इश्यूज़ को लेकर उन्होंने इंस्पेक्शन किया और आसपास के छोटे मोटे जितने भी तरकारी के दुकानदारों से उन्होंने बात की और बताया कि रोड के ऊपर, रोड के करीब आप लोग बैठकर तरकारी बेचने से ट्रैफिक में बहुत ज़्यादा तकलीफ़ होती है, यानी कि आने जाने वाले गाड़ियों को बहुत ही तकलीफ़ का सामना करना पड़ता है। ओपन प्लेस में बैठकर अगर आप अपनी तरकारी बेच रहे हैं और रोड के ऊपर कोई भी ठेला गाड़ी अगर लगा रहे हैं तो इससे ट्रैफिक के इश्यूज बढ़ रहे हैं और आए दिन कन्नी मार्केट में कई सारे चोरी के केसेस में भी इजाफा देखने में नजर आ रहा है। इसी के भी चलते पुलिस डिपार्टमेंट की तरफ से ये कदम उठाया गया है कि यहाँ के दुकानदार और आवाम को भी पुलिस का साथ देना चाहिए। ये सारी बातें पुलिस कमिश्नर शरणप्पा एसडी ने कही। इस मौके पर डीसीपी क्राइम के ट्रैफिक प्रवीण नायक, केएमपी के ऑफिशियल्स जादव, एसीपी ट्रैफिक स्माइल शरीफ, पीएसआई ट्रैफिक शांताबाई, पीएसआई मोहम्मद सलीम, एएसआई मिर्जा अमजद बेग के अलावा कई सारे पुलिस डिपार्टमेंट के ऑफिशियल्स मौजूद थे। आइए देखते हैं कन्नी मार्केट की एक न्यूज़। ಸರ್ಕಾರ ಮೇಲೆ ಅನ್ಬೋದು, ನಾನು ಈಗ ಕೊಟ್ಟರೆ ಇನ್ನೂ 5-6 ತಿಂಗಳಾಗುತ್ತೆ, ಮತ್ತೆ ಅಡ್ಕಡೆ ಆದರೆ ಮತ್ತೊಂದು ವರ್ಷ ಹೋಗುತ್ತೆ, ಅಷ್ಟೊಳಗೆ ನೆಕ್ಸ್ಟ್ ಬರೋ ಮರ್ತೇ ಬಿಡ್ತಾರೆ। ಈಗ ನೀವು ಮನಸ್ಸು ಮಾಡಿದರೆ ಈಗ ನಾವು 10 ದಿನದಲ್ಲಿ ನಾವು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತೀವಿ, ಅದು ಮಾಡೋದು ಕ್ಯಾಮ್ರಾದು ಮಾಡಿರಿ, ಏನು ನಿಮ್ಗೆ ಹೇಳ್ತೀವಿ, ನೀವು ಮಾಡಿಸ್ಬಿಡಿ। ಸೊ ಕ್ಯಾಮ್ರಾದ ನೀವು ಜವಾಬ್ದಾರಿ ತಗೋತೀರಾ 1 ತಿಂಗಳೊಳಗಡೆ? ಹಾಂ ಸರ್, ಅವ್ರು ಫಿಕ್ಸ್ ಮಾಡಿಬಿಡ್ತಾರೆ। ಇಲ್ಲ ಮಾಡ್ತೀರ ಅಂತ ಹೇಳಿದಾರೆ, ಜಾಸ್ತಿ ಖರ್ಚೇನಾಗಲ್ಲ, ಆಮೇಲೆ ನಮಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ। ಮತ್ತು ನಿಮ್ಮ ಹತ್ರ ಯಾರಾದರೂ ಬಂದು ದುಡ್ಡು ವಸೂಲಿ ಮಾಡೋದು, ಎಕ್ಸ್ಟ್ರಾ ಮಾಡೋದು, ತೊಂದರೆ ಕೊಡೋದು ಅಂಕಲ್ ಏನೇನು ಸರ್ ಇಲ್ಲಿ ಏನಿಲ್ಲ, ಇದ್ರೆ ಸಂಕೋಚ ಪಡಲ ಅಂತ ಹೇಳಿ, ಒಂದು ವೇಳೆ ನಿಮಗೆ ಹೇಳಲಿಕ್ಕಾಗಿಲ್ಲ ಅಂದರೆ ನಮ್ಮ ಕಚೇರಿಗೆ ಬಂದಬೇಕು। ಮತ್ತೊಂದು 8-10 ಡೇಸ್ ಪ್ರಾಪರ್ ಇಂಪ್ರೂವ್, ಬಟ್ ನೀವು ಬಂದವ್ರಿಗೆ ಹೇಳಬೇಕು, ನೀವು ಕಡೆ ಫ್ರೂಟ್ಸ್ ಅಂತ ಒಬ್ರಿಗೊಬ್ರು ಮಿಕ್ಸ್ ಆಗಿ ನಿಂತಿರಂಗಿಲ್ಲ, ನಿಮ್ಗೇನು ಯಾವಾಗಲೂ ಬಡ್ಡಿ ತೆಗಿಯಂಗಿಲ್ಲ, ನೀವು ಬಿಟ್ಟು ಹೋಗೋಣಂಗಿಲ್ಲ, ಬಟ್ ನಾವು ನಿಲ್ಲಿಸ್ದಂಗೆ ನಿಂತಿರ್ಬೇಕಂತ। ಒಂದು ಕಡೆ ತರಕಾರಿಯಲ್ಲಿ, ಒಂದು ಕಡೆ ಫ್ರೂಟ್ಸ್ ಅಲ್ಲಿ ನಿಮ್ಮ ಬಿಸ್ನೆಸ್ ಈಸಿಯಾಗಲಿ ಅಂತ ಮಾಡ್ತಾಯಿದ್ದೀವಿ। ಮತ್ತು ಬರೋ ಸಾರ್ವಜನಿಕರಿಗೂ ತೊಂದರೆ ಆಗ್ತದೆ, ಟ್ರಾಫಿಕ್ ತೊಂದರೆ ಆಗ್ತದೆ। ಸೊ ಇಟ್ ಈಸ್ ವಿನ್ ವಿನ್ ಸಿಚುವೇಶನ್ ಫಾರ್ ಆಲ್। ಮಾಡ್ಬೋದಾ? ಮತ್ತು ಇಲ್ಲಿ ಸುಮಾರು ಬಡತನ ಆಗ್ತಾ ಇದ್ದಾರೆ, ಅದೇ ನೋಡ್ಕೋಬೇಕು ನಾವು ನೋಡ್ಬೋದು। ಎಷ್ಟು ಜನ ಇದ್ದೀರಿ ಮಾರೋ ವ್ಯಾಪಾರ? 200 ಮಂದಿ ಇದ್ದೀವಿ। ಎಷ್ಟು ವರ್ಷದಿಂದ?